ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಎಗ್ ರಿಲೀಸ್ ಆಗ್ತಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಓವ್ಯುಲೇಷನ್ ಕಿಟ್ ಯೂಸ್ ಮಾಡೋದಕ್ಕೆ ಕನ್ಫ್ಯೂಷನ್ಸ್ ಇದೆಯಾ? ದೆನ್ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ ಆ್ಯಂಡ್ ನಿಮ್ಮ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಐ ಆಮ್ ಡಾಕ್ಟರ್ ಚೈತ್ರಶ್ರೀ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಐಕಿಯಾ ಫರ್ಟಿಲಿಟಿ ಸೆಂಟರ್, ಬ್ಯಾಂಗ್ಳೂರ್. ಸೊ ದ ಕಾನ್ಸೆಪ್ಟ್ ಆಫ್ LH ಕಿಟ್ ಏನು ಅಂತಂದರೆ ದ ಡಿಟೆಕ್ಷನ್ ಆಫ್ ದಿ LH ಹಾರ್ಮೋನ್. ಈ LH ಹಾರ್ಮೋನ್ ಡಿಟೆಕ್ಟ್ ಆಗ್ತಿದ್ದ ಹಾಗೇನೆ ಬಾಡಿನಲ್ಲಿ, ಸೊ ವಿತಿನ್ 24 to 36 hours ಓವ್ಯುಲೇಷನ್ ಇಸ್ ನಥಿಂಗ್ ಬಟ್ ಎಗ್ ರಿಲೀಸ್ ಆಗೋ ಪ್ರಕ್ರಿಯೆನ ಓವ್ಯುಲೇಷನ್ ಅಂತ ಕರಿತೀವಿ. ಸೊ ಈ LH ಹಾರ್ಮೋನ್ ಕಾಣಿಸ್ತಿದ್ದ ಹಾಗೇ ವಿತಿನ್ 24 to 36 hours ಎಗ್ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ಈ ಕಿಟ್ಟಲ್ಲಿ ಏನೇನು ಬರುತ್ತೆ? ಸೊ ಬೇಸಿಕಲಿ ಒಂದು ಕಂಟೈನರ್ ಕೊಟ್ಟಿರ್ತಾರೆ ಟು ಕಲೆಕ್ಟ್ ದಿ ಯೂರಿನ್ ಸ್ಯಾಂಪಲ್ ಆ್ಯಂಡ್ ಒಂದು ಫಿಲ್ಲರ್ ಇರುತ್ತೆ ಟು ಡ್ರಾಪ್ ದ ಯೂರಿನ್ ಸ್ಯಾಂಪಲ್ ಇನ್ ಟು ದ ಕಿಟ್ ಆ್ಯಂಡ್ ದ ಕಿಟ್ ವಿಲ್ ಬಿ ಹ್ಯಾವಿಂಗ್ 2 ಮಾರ್ಕಿಂಗ್ಸ್, ಒಂದು ಟೆಸ್ಟ್ ಅಂತ ಇನ್ನೊಂದು ಕಂಟ್ರೋಲ್. ಸೊ ದ ಕಂಟ್ರೋಲ್ ವಿಲ್ ಯೂಶಲಿ ಅದನ್ನು ಹೇಗೆ ಡಿಪಿಕ್ಟ್ ಮಾಡಿರ್ತಾರೆ ಅಂದರೆ ಒಂದು ಡಾರ್ಕ್ ರೆಡ್ ಲೈನ್ ಕಾಣಿಸ್ತಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ LH ಕಿಟ್. ಸೊ ಹೇಗೆ ಯೂಸ್ ಮಾಡಬೇಕು ಈ LH ಕಿಟ್ ಅನ್ನೋದಕ್ಕೆ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಯಾವ ಟೈಮ್ನಲ್ಲಿ ಓವ್ಯುಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮದು ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಆಫ್ ಅಬೌಟ್ 28 days ಅಂತಂದರೆ ಮಿಡ್ ಸೈಕಲ್ ಅಂದರೆ ಸೈಕಲ್ ಮಧ್ಯದಲ್ಲಿ ಅರೌಂಡ್ ಡೇ 14 ಹಾಗೆ ಎಗ್ ರಿಲೀಸ್ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿದ್ರೆ ಸೊ ಎಗ್ ರಿಲೀಸ್ ಆಗೋದಕ್ಕೂ ಒಂದು 3 to 4 days ಮುಂಚೆಯಿಂದ ಈ ಟೆಸ್ಟ್ ಮಾಡ್ತಾ ಬರಬೇಕಾಗತ್ತೆ ಡೈಲಿ. ಸೊ ಡೈಲಿ ಅಂತಂದರೆ ಯಾವಾಗ ಮಾಡಬೇಕು ಈ ಟೆಸ್ಟ್ನ? ಸೊ ಯೂಶಲಿ ಈ LH ಅನ್ನೋ ಹಾರ್ಮೋನ್ ಕಾನ್ಸಂಟ್ರೇಷನ್ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಲೇಟ್ ಇನ್ ದ ಮಾರ್ನಿಂಗ್ ಅಥವಾ ಅರ್ಲಿ ಆಫ್ಟರ್ನೂನ್, ಬಿಟ್ವೀನ್ 11 o'clock ಇಂದ 3 o'clock ಇದು ಹೈಯೆಸ್ಟ್ ಪೀಕ್ನಲ್ಲಿ ಇರುತ್ತೆ. ಸೊ ಈ ಟೈಮಲ್ಲಿ ಮಾಡಿದ್ರೆ ಬೆಸ್ಟ್. ಸೊ ಒಂದು ಟೈಮ್ ಫಾಲೋ ಮಾಡ್ತಿದ್ದೀರಾ ಅಂದರೆ ಡೈಲಿ ಯು ಹ್ಯಾವ್ ಟು ಫಾಲೋ ದ ಸೇಮ್ ಟೈಮ್. ಸೊ ಡೈಲಿ ಟೆಸ್ಟ್ ಮಾಡುವಾಗ ಯಾವಾಗ ಇದು 2 ಡಾರ್ಕ್ ಲೈನ್ಸ್ ಕಾಣುತ್ತೆ ದಟ್ ಇಸ್ ಕಾಲ್ಡ್ ಎಸ್ ಪಾಸಿಟಿವ್ ಅಂತ. ಇದು ಪಾಸಿಟಿವ್ ಅಂದರೆ ಓವ್ಯುಲೇಷನ್ ಆಗೋದಕ್ಕೆ ಇನ್ನೇನು 24 ಅಥವಾ 36 hours ಓವ್ಯುಲೇಷನ್ ಆಗುತ್ತೆ ಅಂತ. ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿದೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು ಪಾಸಿಟಿವ್ ಬಂದ ಮೇಲೆ ವಿತಿನ್ 24 to 36 hours ಹಸ್ಬೆಂಡ್ ಆ್ಯಂಡ್ ವೈಫ್ ಕಾಂಟ್ಯಾಕ್ಟ್ನಲ್ಲಿದ್ದಾಗ ಅಟ್ಲೀಸ್ಟ್ 2 to 3 times ಸೊ ಎಗ್ ಆ್ಯಂಡ್ ಸ್ಪರ್ಮ್ ಎರಡೂ ಮೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಫರ್ಟಿಲೈಸೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಫೈನಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು.